Hello everyone, myself Chaitanya SS, student of Interface College of Computer Applications, Davangere. Today I will discuss about some topics. First one instructions, second one program, third one software, fourth one types of software. First one instructions. A computer is a instruction is an order given to a computer processor by a computer program. At the lowest level, each instruction in a sequence of zeros and ones that describes a physical operation the computer is to perform. Computer instructions typically have three files. Second one, program. A program is a set of instructions that a computer uses to perform a specific function. ಪ್ರೋಗ್ರಾಮ್ ಅನ್ನೋದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಕಂಪ್ಯೂಟರ್ ಅದನ್ನ ಏನಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸ್ಪೆಸಿಫಿಕ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡೋದಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್, ಇಟ್ ಈಸ್ ಕಂಪ್ಯೂಟರ್. ಕಂಪ್ಯೂಟರ್ ಇಸ್ ಅ ಮಷಿನ್. ಈ ಮಷಿನ್ ವರ್ಕ್ ಆಗ್ಬೇಕು ಅಂದ್ರೆ ನಾವ್ ಇದಕ್ಕೆ ಏನನ್ನ ಪ್ರೋಸೆಸ್ ಮಾಡ್ಬೇಕು ಅಂದ್ರೆ ಇನ್ಸ್ಟ್ರಕ್ಷನ್ಸ್ ನ ಏನು ನಾವು ಮಷಿನ್ ಗೆ ಪ್ರೋಸೆಸ್ ಮಾಡ್ತೀವಲ್ಲ ಅದನ್ನ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಆ ಇನ್ಸ್ಟ್ರಕ್ಷನ್ ನ ಪ್ರೋಸೆಸ್ ಮಾಡೋರ್ನ ನಾವು ಪ್ರೋಗ್ರಾಮರ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ ಇಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್. ವೈ? ಬಿಕಾಸ್ ನಾವ್ ಇದ್ರಲ್ಲಿ ಏನು ಮಾಹಿತಿಗಳನ್ನ ಪ್ರೋಸೆಸ್ ಮಾಡಬಹುದು ಕಂಪ್ಯೂಟರ್ ಮೂಲಕ. ಎಲೆಕ್ಟ್ರಿಕ್ ಡಿವೈಸ್ ಅಂದ್ರೆ ಎಕ್ಸಾಂಪಲ್ ನಮ್ಮ ಮನೇಲಿ ಇರುವಂತ ಫ್ಯಾನ್ ಒಂದು ಎಲೆಕ್ಟ್ರಿಕ್ ಡಿವೈಸ್. ಯಾಕಂದ್ರೆ ಅದು ಕರೆಂಟ್ ಬಂದಾಗ ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ. ಅದು ಎಲೆಕ್ಟ್ರಾನಿಕ್ ಡಿವೈಸ್ ಆಗ್ಬೇಕಾಗಿತ್ತು ಅಂದ್ರೆ ಅದರಲ್ಲಿ ಒಂದು ಸೆನ್ಸರ್ ಇರ್ಬೇಕಿತ್ತು. ಅದು ಆ ರೂಮ್ ನ ಟೆಂಪರೇಚರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ಟೆಂಪರೇಚರ್ ಗೆ ಕರೆಕ್ಟ್ ಆಗಿ ಫ್ಯಾನ್ ರೊಟೇಟ್ ಆದ್ರೆ ಅದು ಎಲೆಕ್ಟ್ರಾನಿಕ್ ಡಿವೈಸ್ ಆಗ್ತಿತ್ತು. ಸೊ ಅದು ಕರೆಂಟ್ ಇದ್ದಾಗ ಮಾತ್ರ ಆನ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಆಗುತ್ತೆ. ಅದಕ್ಕೆ ಇವಾಗ ನಾವ್ ಅದನ್ನ ಏನಂತ ಕರಿಬಹುದು ಅಂದ್ರೆ ಎಲೆಕ್ಟ್ರಿಕ್ ಡಿವೈಸ್. ಕಂಪ್ಯೂಟರ್ ನ ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಏನ್ ಕರಿಬಹುದು ಅಂದ್ರೆ ಇದ್ರ ಮೂಲಕ ನಾವು ಮಾಹಿತಿಗಳನ್ನ ಪ್ರೋಸೆಸ್ ಮಾಡಬಹುದು, ಅಂದ್ರೆ ಇನ್ಸ್ಟ್ರಕ್ಷನ್ಸ್ ನ ಪ್ರೋಸೆಸ್ ಮಾಡಬಹುದು. ಅದಕ್ಕೋಸ್ಕರ ಇದನ್ನ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ. ಥರ್ಡ್ ಒನ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಡೇಟಾ ಆರ್ ಪ್ರೋಗ್ರಾಮ್ಸ್ ಯೂಸ್ಡ್ ಟು ಆಪರೇಟ್ ಕಂಪ್ಯೂಟರ್ಸ್ ಅಂಡ್ ಎಕ್ಸಿಕ್ಯೂಟ್ ಸ್ಪೆಸಿಫಿಕ್ ಟಾಸ್ಕ್. ಸಾಫ್ಟ್ವೇರ್ ಅನ್ನೋದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಡೇಟಾ ಆರ್ ಪ್ರೋಗ್ರಾಮ್ಸ್. ಡೇಟಾನ ಮತ್ತೆ ಪ್ರೋಗ್ರಾಮ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ನ ಆಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಏನ್ ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನಾವು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. Next, types of softwares. First one is software and second one is application software. Application software and system software. First one, application software is designed and built for specific task. ಇದನ್ನ ಯಾಕೆ ಡಿಸೈನ್ ಮಾಡಿದ್ದಾರೆ, ಯಾಕೆ ಬಿಲ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ಪೆಸಿಫಿಕ್ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಕ್ಕೆ ಬಿಲ್ಟ್ ಮಾಡಿದ್ದಾರೆ. ಅಂಡ್ ಇಸ್ ಅ ಸ್ಪೆಸಿಫಿಕ್ ಸಾಫ್ಟ್ವೇರ್. ಇದು ಒಂದು ಸ್ಪೆಸಿಫಿಕ್ ಸಾಫ್ಟ್ವೇರ್ ಯೂಸ್ಡ್ ಟು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ನಾವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿದೀವಿ ಅಂದ್ರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದಾರೆ. ಇನ್ಸ್ಟಾಲ್ಡ್ ಬೈ ದ ಯೂಸರ್ಸ್ ಆಸ್ ನೀಡೆಡ್. ಯೂಸರ್ಸ್ ಗೆ ನೀಡ್ ಆಗೋದಿಕ್ಕೆ ಇದನ್ನ ಯೂಸ್ ಮಾಡಿರೋದು ಅಂದ್ರೆ ಬಿಲ್ಟ್ ಮಾಡಿರೋದು ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟ್, ವರ್ಕಿಂಗ್ ಫಾರ್ ಫ್ರಂಟ್ ಅಲ್ಲಿ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂದ ವರ್ಕ್ ಮಾಡ್ತೀವಿ. ಅಂಡ್ ದಿಸ್ ಪ್ರೋಗ್ರಾಮ್ ಇಸ್ ಸಿಂಪಲ್ ವೆನ್ ಕಂಪೇರ್ ಟು ಸಿಸ್ಟಮ್ ಸಾಫ್ಟ್ವೇರ್. ಇದನ್ನ ಸಿಸ್ಟಮ್ ಸಾಫ್ಟ್ವೇರ್ ಗೆ ಕಂಪೇರ್ ಮಾಡಿದ್ರೆ ದಿಸ್ ಪ್ರೋಗ್ರಾಮ್ ವಾಸ್ ಸಿಂಪಲ್ ಅಂತ ಹೇಳ್ಬೋದು. Second one is system software. Gives path to software application to run ಅಂತ ಹೇಳ್ತಾರೆ. ಮತ್ತೆ is a general purpose of software. ಇದು ಒಂದು ಜನರಲ್ ಪರ್ಪಸ್ ಆಫ್ ಸಾಫ್ಟ್ವೇರ್. ಅಂಡ್ ನೆಕ್ಸ್ಟ್, ಯೂಸ್ಡ್ ಟು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನ ಏನಕ್ಕೆ ಇದ್ರಲ್ಲಿ ಯಾವ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿದೀವಿ ಅಂದ್ರೆ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಮಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾವು ಯೂಸ್ ಮಾಡಿದ್ವಿ. ಅಂಡ್ ಇಟ್ ಈಸ್ ಇನ್ಸ್ಟಾಲ್ಡ್ ಬೈ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಇನ್ಸ್ಟಾಲ್ಡ್ ಮಾಡಿರ್ತಾರೆ. ಅಂಡ್ ವರ್ಕ್ಸ್ ಇನ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಇದು ಬ್ಯಾಕ್ ಗ್ರೌಂಡ್. ಇದು ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ, ಇದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡಕ್ ಸಾಧ್ಯ. ದಿಸ್ ಪ್ರೋಗ್ರಾಮ್ ಇಸ್ ಕಾಂಪ್ಲೆಕ್ಸ್ ವೆನ್ ಕಂಪೇರ್ ಟು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಗೆ ಕಂಪೇರ್ ಮಾಡಿದ್ರೆ ದಿಸ್ ಪ್ರೋಗ್ರಾಮ್ ಇಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಲ್.